ನಿನ್ನೆ ಕೌನ್ಸೆಲಿಂಗಲ್ಲಿ ಒಬ್ಬರು ಒಂದು ಪ್ರಶ್ನೆನೇ ಕೇಳಿದ್ರು. ಸರ್ ಯಾಕೆ ಶುರುವಾತಲ್ಲಿ ಇರೋ ಇಂಟ್ರೆಸ್ಟ್ ಪ್ರಪೋಸ್ ಮಾಡುವಾಗ ಇರುವಂಥ ಇಂಟ್ರೆಸ್ಟು ಆಮೇಲೆ ಇರಲ್ಲ. 1 ವರ್ಷ, 2 ವರ್ಷ, 3 ವರ್ಷ ಕಳೆದ್ಮೇಲೆ. ಇದಕ್ಕೆ ಯಾಕೆ ಸರ್ ಅವ್ರ ಮೈಂಡಲ್ಲಿ ಏನು ಓಡ್ತಾ ಇರತ್ತೆ? ಇದಕ್ಕೆ ಕಾರಣ ಕೊಡಿ ಅಂತ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೇನು ಕಾರಣ? ಯಾಕೆ ಹಿಂಗೆ ಮೆಂಟಾಲಿಟಿ ಇರುತ್ತೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಬಟ್ ಕೌನ್ಸೆಲಿಂಗಿಗೆ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಯಾಕೆ ಶುರುವಾತಲ್ಲಿದ್ದಂಥ ಇಂಟ್ರೆಸ್ಟು, ಪ್ರಪೋಸ್ ಮಾಡುವಾಗಿರುವಂಥ ಇಂಟ್ರೆಸ್ಟು ಕಡಿಮೆ ಆಗಿಬಿಟ್ಟಿರುತ್ತೆ ಅಂತ. ಫಸ್ಟ್ ಬಂದು ಅವ್ರದ್ದು ಮೆಚುರಿಟಿ ಯೋಚನೆ ಏನಿರುತ್ತೆ ಅದು ಓನ್ಲಿ ಬ್ಯೂಟಿ ಮೇಲಿರುತ್ತೆ. ಈಗ ಮೆಚುರಿಟಿ ಇದೆ ಅಂದ್ಕೊಳ್ಳೋಣ. ಮೆಚುರಿಟಿ ಇದ್ದಂಥವ್ರು ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಪೋಸ್ ಮಾಡುವಾಗ ಅವ್ರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಅವ್ರಿಗೆ ಟೈಮ್ ಕೊಡಬೇಕು, ಮಾತಾಡಬೇಕು. ತುಂಬ ಕ್ಯೂರಿಯಾಸಿಟಿ ಆ್ಯಕ್ಚುಲಿ. ಎಲ್ಲ ರೀತಿಯಿಂದ ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಇದಕ್ಕೆ ಫಸ್ಟ್ ರೀಸನ್ ಬಂದು ಏನಂತ ಹೇಳಿದ್ರೆ, ಅವ್ರದ್ದು ಥಾಟ್ ಆಫ್ ಪ್ರಾಸೆಸ್ಸಲ್ಲಿ, ಥಾಟ್ ಆಫ್ ವೇನಲ್ಲಿ ಇರೋದು ಬ್ಯೂಟಿ ಬಗ್ಗೆ ಮಾತ್ರ ಅವ್ರ ಥಿಂಕ್ ಇರುತ್ತೆ. ಅದರ್ವೈಸ್ ಬೇರೆ ಇರಲ್ಲ. ಆ ಬ್ಯೂಟಿ ಹತ್ತಿರದಿಂದ ಪಡ್ಕೊಳ್ಳೋ ತನಕ ಒಂದು ಎಕ್ಸೈಟ್ಮೆಂಟು, ಒಂದು ಖುಷಿ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾವಾಗ ಬ್ಯೂಟಿನ ಕಂಪ್ಲೀಟಾಗಿ ಲೈಕ್ ಫೀಲ್ ಮಾಡ್ತಾರೆ, ಆಫ್ಟರ್ ದಟ್ ಅಂದರೆ ಲೈಕ್ ಓನ್ಲಿ ಫಾರ್ ದ ಬ್ಯೂಟಿಗೋಸ್ಕರ ಅಷ್ಟೇ ಕನೆಕ್ಟ್ ಆಗಿರ್ತಾರೆ. ಒಳ್ಳೆ ಗುಣ, ಲೈಫಲ್ಲಿ ಒಳ್ಳೆ ಕಂಫರ್ಟೇಬಲ್ ಪಾರ್ಟ್ನರ್ ಸಿಕ್ಕಿದ್ರು, ಲೈಫ್ ಚೆನ್ನಾಗಿದೆ ಆ್ಯಂಡ್ ನಾನು ಇವರಿಗೆ ರೆಸ್ಪೆಕ್ಟ್ ಕೊಡಬೇಕು, ನನ್ನ ಲೈಫಲ್ಲಿ ಅವರು ತುಂಬ ಮುಖ್ಯ. ಇದು ಯಾವಾಗ ಥಾಟ್ ಬರುತ್ತೆ, ಸೊ ಆವಾಗವಾಗ ಅವ್ರು ಚೆನ್ನಾಗಿರೋಕ್ಕೆ ಸಾಧ್ಯ. ಬಟ್ ಈ ಥಾಟ್ ಇರೋದೇ ಇಲ್ಲ ಎಷ್ಟೋ ಜನಗಳಿಗೆ. ಸೊ ಹಾಗಾಗಿ ಬ್ಯೂಟಿ ಬಗ್ಗೆ ಎಷ್ಟಿರುತ್ತೆ, ಬ್ಯೂಟಿ ಕಳೆದ್ಮೇಲೆ ಹಾಗೆ ಇದ್ಬಿಡ್ತಾರೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅವ್ರ ಕ್ಯೂರಿಯಾಸಿಟಿ ಓನ್ಲಿ ಫಿಸಿಕಲ್ ನೀಡ್ ಇದ್ದಾಗ. ಸಮ್ ಪೀಪಲ್ಸ್ ಏನಂತ ಹೇಳಿದ್ರೆ, ಈ ಟೈಮ್ ಪಾಸಿಗೆ ಅಂತ ಹೇಳ್ತೀವಿ, ಫಿಸಿಕಲ್ ನೀಡ್ಗೋಸ್ಕರ ಮಾತ್ರ ಇದ್ದಾಗ. ಎಷ್ಟೋ ಜನಗಳದ್ದು ಏನಂತ ಹೇಳಿದ್ರೆ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೇಲೆ ಮಾತ್ರ ಒಂದು ಅಟ್ರಾಕ್ಟ್ ಆಗಿರ್ತಾರೆ. ಸೊ ಫಿಸಿಕಲಿ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಪಡ್ಕೊಳ್ಳೋ ತನಕ ತುಂಬ ಕೇರ್ ತೋರ್ತಾರೆ, ತುಂಬ ಕನ್ಸರ್ನ್ ಮಾಡ್ತಾರೆ, ತುಂಬ ಒಳ್ಳೆಯವ್ರು ಅನಿಸ್ಕೊಳ್ತಾರೆ, ತುಂಬ ಎಲ್ಲ ರೀತಿ ಚೆನ್ನಾಗಿರ್ತಾರೆ. ಅದೆಲ್ಲನ ಮುಗಿದ ಮೇಲೆ ಸ್ಲೋಲಿ ಅವಾಯ್ಡ್ ಮಾಡ್ತಾರೆ. ಸ್ಲೋಲಿ ಅವ್ರನ್ನ ಏನಂತ ಹೇಳಿದ್ರೆ ಬಿಡ್ತಾ ಇರೋದು ಗೊತ್ತೇ ಆಗಲ್ಲ. ಆ ಥರದಲ್ಲಿ ಅವ್ರನ್ನ ಆಟ ಆಡ್ಬಿಡ್ತಾರೆ. ಸೊ ಇದು ಒನ್ ಆಫ್ ದ ಮೇನ್ ರೀಸನ್ ಆ್ಯಕ್ಚುಲಿ. ಇದು ನೀವೇನು ಕೇಳ್ತಾ ಇದ್ದೀರಾ 100% ಇದಂತೂ ಇವತ್ತಿನ ರಿಲೇಷನ್‌ಶಿಪ್ಪಲ್ಲಿ ಇದೇ ನಡೀತಾ ಇರೋದು. ಸೊ ಫಿಸಿಕಲ್ ನೀಡ್ ಇದ್ದಾಗ ಡೆಫಿನೆಟ್ಲಿ ಬಿಟ್ಬಿಡ್ತಾರೆ. ಸೊ ಗೌರವನೂ ಇರಲ್ಲ ಆ್ಯಕ್ಚುಲಿ. ಗೌರವ ಇಲ್ಲಾಂದರೆ ಪ್ರೀತಿನೂ ಇರಲ್ಲ. ಇದು ಸೆಕೆಂಡ್ ರೀಸನ್ ಆ್ಯಕ್ಚುಲಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಉದ್ದೇಶ ಪಡೆಯೋವರೆಗೂ ಮಾತ್ರ ಅವ್ರದ್ದು ಇಂಟೆನ್ಷನ್ ಇರುತ್ತೆ ಅನ್ಕೊಳ್ಳಿ. ನಿಮ್ಮನ್ನು ಪಡ್ಕೊಳ್ಳೋ ತನಕ ಮಾತ್ರ ಕ್ಯೂರಿಯಾಸಿಟಿ ಇರುತ್ತೆ ಕೆಲವ್ರದ್ದು. ಹೆಂಗೆ ಅಂದರೆ, ನಿಮ್ಮನ್ನು ಪಡ್ಕೊಳ್ಳೋ ತನಕ ಸಮಯ, ಬಿಕಾಸ್ ಪಡ್ಕೊಳ್ಬೇಕು ಅಂದರೆ ಸಮಯ ಕೊಡಬೇಕು, ಮಾತಾಡಬೇಕು, ಒಳ್ಳೆಯವ್ರು ಅನ್ಸ್ಕೋಬೇಕು, ಕನೆಕ್ಟ್ ಆಗಬೇಕು, ಎಲ್ಲ ಆಗಬೇಕು. ಪಡ್ಕೊಳ್ಳೋ ತನಕ ನಿಮ್ಮ ಹತ್ರ ತುಂಬ ಹೆಂಗೆ ಅಂದರೆ, ಅದು ಜಗತ್ತೇ ನೀವೇ ಅನ್ನೋ ಥರದಲ್ಲಿ ನಿಮ್ಮನ್ನು ನಂಬಿಸ್ತಾರೆ. ಏನು, ಅವ್ರಿಗೆ ಏನು ಬೇಕು, ಅವ್ರ ಉದ್ದೇಶ ಅದನ್ನು ಪಡ್ಕೊಳ್ಳೋ ತನಕ ಮಾತ್ರ. ಸೊ ಇಷ್ಟು ಯೋಚನೆಗಳಿತ್ತು ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಈ ಯೋಚನೆಗಳಿಗೆ ಮಾತ್ರ ಇದ್ದಂಥವ್ರು ಮಾತ್ರ ಪ್ರಪೋಸ್ ಮಾಡುವಾಗ ಚೆನ್ನಾಗಿರ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಬಟ್ ಉದ್ದೇಶ ಕಂಫರ್ಟೇಬಲ್ ಆಗಿ ಲೈಫ್ ಮೇಲೆ ಫೋಕಸ್ ಆಗಿರೋರು, ಪ್ರೀತಿಯಿಂದ ಜೊತೆಗಿರೋರನ್ನ ಕಾಣ್ತಾರೆ ಆ್ಯಕ್ಚುಲಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಗೌರವದಿಂದ ಕಾಣ್ತಾರೆ. ಯಾಕೆ ಅವರಿಗೆ ಲೈಫ್ ಮುಖ್ಯ. ಜಸ್ಟ್ ಇವರಿಗೆ ಸಣ್ಣ ಸಣ್ಣ ವಿಚಾರಗಳು ಮುಖ್ಯ ಆಗಿರಲ್ಲ. ಅಂದರೆ ಫಿಸಿಕಲ್ ನೀಡು, ಬ್ಯೂಟಿ, ಅವ್ರ ಕ್ಷಣಿಕ ಸುಖ, ಇದಕ್ಕೆ ಮಾತ್ರ ಥಿಂಕ್ ಮಾಡಲ್ಲ. ಇವ್ರು ಥಿಂಕ್ ಮಾಡ್ತಿರೋದು ಓನ್ಲಿ ಲಾಂಗ್ ಟರ್ಮ್‌ಗೋಸ್ಕರ. ಅವಾಗ ಏನು ಮಾಡ್ತಾರೆ, ಗೌರವ ಕೊಡ್ತಾರೆ, ಜೊತೆಗೆ ಚೆನ್ನಾಗಿರ್ತಾರೆ. ಅದೇ ಒಂದು ಎಕ್ಸೈಟ್‌ಮೆಂಟಲ್ಲಿ ಸಣ್ಣ ಪುಟ್ಟ ಆಚೆ ಈಚೆ ಆದರೂ ಕೂಡ ಖುಷಿಯಾಗಿ ಬದುಕ್ತಾರೆ. ಇದು ಮೇನ್ ರೀಸನ್ಸ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಈ ಪಾಯಿಂಟ್ಸ್ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಕೌನ್ಸೆಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಆದಷ್ಟು ಬೇಗ 50K ಆಗಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಬಾಯ್.